ನಿನ್ನೆ ಒಂದೇ ಒಂದು ದಿನ ರಾತ್ರಿ ಜೋರಾಗಿ ಬೆಂಗಳೂರಿನಲ್ಲಿ ಮಳೆ ಸುರಿತು. ನಮ್ಮ ಕಡೆಗಳೆಲ್ಲ ವಾರ 15 ದಿನ 20 ದಿನ 30 ದಿನ ಸತತವಾಗಿ ಮಳೆ ಸುರಿತು. ಏನೂ ಅಂತ ಸುದ್ದಿಗಳು ಬರಲಿಲ್ಲ. ಇಲ್ಲಿ ರಾತ್ರಿ ಮಳೆ ಸುರಿತು, ಬೆಳಗ್ಗೆ ಅಷ್ಟೊತ್ತಿಗೆ ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ. ಅತಿ ಹೆಚ್ಚು ದುಡ್ಡನ್ನು ಸುರಿಯುವಂಥ ಬೆಂಗಳೂರು, ಅತಿ ಹೆಚ್ಚು ದುಡ್ಡನ್ನು ಗಳಿಕೆ ಮಾಡುವಂಥ ಬೆಂಗಳೂರು. ಇದು ಬೆಂಗಳೂರಿನ ಪರಿಸ್ಥಿತಿ. ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ವರುಣಾರ್ ಭಟ್ ರಾತ್ರೋರಾತ್ರಿ ಏರಿಯಾಗಳು ಮುಳುಗೋ ಪರಿಸ್ಥಿತಿ ಆಗೋಯ್ತು. ಮನೆಗಳು ಜಲಾವೃತವಾಗೋಯ್ತು. ರಾತ್ರಿ ಇಡೀ ಜಾಗರಣೆ ಮಾಡೋ ಪರಿಸ್ಥಿತಿ ಬಂತು. ರಸ್ತೆಗಳು ಅಂಡರ್ ಪಾಸ್ಗಳು ಜಲಮಯವಾಗೋಯ್ತು. ವಾಹನ ಸವಾರರು ಪರದಾಡಿದರು. ಬೆಳಗ್ಗೆ ಅಷ್ಟೊತ್ತಿಗೆ ಟ್ರಾಫಿಕ್ ಜಾಮ್, ಟ್ರಾಫಿಕ್ ಕಿರಿಕಿರಿ ಬೇರೆದವರೆಲ್ಲ ಎದುರಿಸಬೇಕಾಯಿತು. ಕಾರಣ ಹಲವು ಕಡೆಗಳಲ್ಲಿ ಜಲಾವೃತವಾಗುವಂಥ ಪರಿಸ್ಥಿತಿ ಇತ್ತು. ಏನಾಯಿತು ಒಟ್ಟಾರೆಯಾಗಿ ರಾತ್ರಿಯಿಂದ ಬೆಳಗಿನವರೆಗೆ ಸುರಿದಂಥ ಮಳೆ ಎಫೆಕ್ಟ್ ಇಲ್ಲಿದೆ ನೋಡಿ. ರಾತ್ರೋರಾತ್ರಿ ಬೆಂಗಳೂರಲ್ಲಿ ದಿಢೀರ್ ಮಳೆ ಅಬ್ಬರ. ಮಧ್ಯರಾತ್ರಿ ಆರ್ಭಟಿಸಿದ ವರುಣ, ನಾನಾ ಅವಾಂತರ. ರಸ್ತೆಗಳೆಲ್ಲ ಸಂಪೂರ್ಣ ಜಲಮಯ. ಅಂಡರ್ ಪಾಸ್ ತುಂಬೆಲ್ಲ ನೀರೋ ನೀರು. ವಾಹನ ಸವಾರರ ಪರದಾಟ. ಅಪಾರ್ಟ್ಮೆಂಟ್ ಜಲಾವೃತ. ಮನೆ ತುಂಬೆಲ್ಲ ನೀರು. ಇಡೀ ಏರಿಯಾವೇ ಮುಳುಗಡೆ. ರಸ್ತೆಗೆ ಬಂದ ಮೀನುಗಳು. ಇದು ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಯ ಎಫೆಕ್ಟ್. ಎಸ್, ಮಧ್ಯರಾತ್ರಿ ರಾಜಧಾನಿಯಲ್ಲಿ ದಿಢೀರ್ ಅಂತ ಧಾರಾಕಾರ ಮಳೆ ಸುರಿದಿದೆ. ನಸುಕಿನ ಜಾವದವರೆಗೂ ಮಳೆ ಅಬ್ಬರ ಮುಂದುವರೆದಿದ್ದು ಹಲವು ಏರಿಯಾಗಳಲ್ಲಿ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಬೆಳಗಿನ ಜಾವ ಮನೆಯಿಂದ ಹೊರಬಂದವರು ನಲುಗಿ ಹೋಗಿದ್ದಾರೆ. ರಾಜಧಾನಿಯ ಹಲವು ರಸ್ತೆಗಳು ಜಲಾವೃತಗೊಂಡು ಕೆಸರುಮಯವಾಗಿವೆ. ನೀರು ನಿಂತು ಅಂಡರ್ ಪಾಸ್ಗಳು ಜಲಾವೃತಗೊಂಡಿವೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ನಿವಾಸಿಗಳು ನಿದ್ದೆಗೆಟ್ಟಿದ್ದಾರೆ. ದ್ವೀಪದಂತಾದ ಡ್ಯಾಡೀಸ್ ಗಾರ್ಡನ್ ಲೇಔಟ್. ಮನೆಯಿಂದ ಹೊರಬರಲಾಗದೆ ಜನ ಪರದಾಟ. ನಸುಕಿನ ಜಾವ ಅಬ್ಬರಿಸಿ ಬೊಬ್ಬಿರಿದ ವರುಣಾರ್ ಭಟಕ್ಕೆ ಇಡೀ ಏರಿಯಾವೇ ಮುಳುಗಡೆಯಾಗಿದೆ. ಹೆಬ್ಬಗೋಡಿ ಬಳಿಯ ಕಮ್ಮಸಂದ್ರದ ಡ್ಯಾಡೀಸ್ ಗಾರ್ಡನ್ ಲೇಔಟ್ ದ್ವೀಪದಂತಾಗಿದೆ. ಕಳೆದ ಮಧ್ಯರಾತ್ರಿಯಿಂದ ಸುರಿದ ಧಾರಾಕಾರ ಮಳೆಗೆ ಬಡಾವಣೆ ಪೂರ್ಣ ಜಲಾವೃತಗೊಂಡಿದೆ. ಮನೆಯಿಂದ ಹೊರಬರಲಾಗದೆ ಸಂಕಷ್ಟಕ್ಕೆ ಸಿಲುಕಿದ ನಿವಾಸಿಗಳು ರಾತ್ರಿ ಇಡೀ ನಿದ್ದೆಗೆಟ್ಟಿದ್ದಾರೆ. ಮಳೆ ನೀರು ಹೊರಹೋಗೋಕೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಮನೆಗಳು ಜಲಾವೃತಗೊಂಡಿವೆ. ನಿವಾಸಿಗಳನ್ನ ಮನೆಯಿಂದ ಹೊರ ಕರೆತರಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ರಾತ್ರಿ ಸುರಿದ ಒಂದು ಮಳೆಗೆ ಸಂಪೂರ್ಣವಾಗಿ ಎಲೆಕ್ಟ್ರಾನ್ ಸಿಟಿ ಸಮೀಪದ ಡ್ಯಾಡೀಸ್ ಬಡಾವಣೆ ಸಂಪೂರ್ಣ ಜಲಾವೃತ ಆಗಿರೋದು ನಾನು ಇವತ್ತು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಈ ಡ್ಯಾಡೀಸ್ ಲೇಔಟ್ ಅಲ್ಲಿ ಪ್ರತಿ ವರ್ಷನೂ ಸಹ ಮಳೆ ಬಂದಾಗ ಇಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಈಗಾಗಲೇ ಹೆಬ್ಬಗೋಡಿ ಇರ್ಬೋದು ಅಥವಾ ಎಲೆಕ್ಟ್ರಾನ್ ಸಿಟಿ ಭಾಗದಿಂದಲೂ ಸಹ ಸಾಕಷ್ಟು ನೀರು ಇಲ್ಲಿ ಇದೇ ಮುಖಾಂತರ ಹೋಗ್ಬೇಕು. ಅಂದ್ರೆ ಹಿಂಭಾಗದಲ್ಲಿ ಕೆರೆ ಇದೆ. ಕೆರೆಯಿಂದ ನೇರವಾಗಿ ಸಣ್ಣ ಕಾಲುವೆಗಳ ಮುಖಾಂತರ ನೀರು ಆಚೆ ಹೋಗಬೇಕಾಗಿತ್ತು. ಆದ್ರೆ ಈ ಬಡಾವಣೆ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿ ಸಂಪೂರ್ಣವಾಗಿ ಕಾಲುವೆಗಳನ್ನ ಮುಚ್ಚಿ ಸಂಪೂರ್ಣ ಯಾವುದೇ ನೀರು ಆಚೆ ಹೋಗದಂತ ರೀತಿಯಲ್ಲಿ ಇವತ್ತು ಈ ಬಡಾವಣೆಯನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ. ಸಿಟಿ ಅಗ್ನಿಶಾಮಕ ದಳ ಸ್ಥಳಕ್ಕೆ ಬಂದು ಹಾಗೆ ಮನೆಯಲ್ಲಿ ಯಾರು ಸಿಗಾಕೊಂಡಿದ್ರು ಅವರನ್ನ ಈಗ ಆಚೆ ಕರ್ಕೊಂಡ್ ಬರೋ ಒಂದು ಕೆಲಸ ಆಗಿದೆ. ಜೊತೆಗೆ ಬಡಾವಣೆ ಒಳಗಡೆ ಈಗಾಗಲೇ ಸಂಪೂರ್ಣವಾಗಿ ಏನ್ ಮಳೆ ನೀರು ಶೇಖರಣೆ ಆಗಿತ್ತು ಅದನ್ನ ಹೊರ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮೋಟರ್ ಪಂಪ್ಗಳನ್ನ ಇಟ್ಟು ಈಗ ಆಚೆ ಹಾಕ್ತಾ ಇರೋಂಥದ್ದು. ಒಂದು ಕಡೆ ಅಲ್ಲ, ಇದು ಸುಮಾರು 4-5 ಲೇಔಟ್ ನಲ್ಲಿ ಏನು ಈಗ ನೀರು ತುಂಬಿದೆ. ಲೇಔಟ್ ನ ಸುತ್ತಮುತ್ತ ಎಲ್ಲಾ ರಸ್ತೆಗಳಲ್ಲೂ ನೀರು ತುಂಬಿದೆ. ಹಾಗಾಗಿ ಸಾಕಷ್ಟು ಸಂಪೂರ್ಣವಾಗಿ ಇಲ್ಲಿ ಮನೆಗಳಲ್ಲಿ ಎಲ್ಲಾ ಕಡೆ ನೀರು ತುಂಬಿದ್ರಿಂದ ಈಗ ಅದನ್ನ ತೆರವು ಮಾಡುವಂತ ಕೆಲಸ ಆಗ್ತದೆ. ಆದ್ರೆ ಏನ್ ಮಾರಾಟ ಮಾಡಿದ್ರು ಆ ಮನೆಗಳೆಲ್ಲ ಕಾಲುವೆಗಳನ್ನ ತೆರವು ಮಾಡ್ಬೇಕು ಅಂತೇಳಿ ಈಗಾಗಲೇ ಇಲ್ಲಿನ ಸ್ಥಳೀಯ ಆಡಳಿತ ಮಂಡಳಿಗೆ ಮನವಿ ಮಾಡ್ಕೊಳ್ತಾರಂತದ್ದು. ಮುನಿಸ್ವಾಮಪ್ಪ ಲೇಔಟ್ನಲ್ಲಿ ಮನೆಗಳಿಗೆ ನೀರು. ರಾತ್ರಿ ಇಡೀ ಏರಿಯಾ ನಿವಾಸಿಗಳು ಜಾಗರಣೆ. ಇನ್ನು ಅಮೃತಹಳ್ಳಿಯ ಮುನಿಸ್ವಾಮಪ್ಪ ಲೇಔಟ್ನಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಮನೆಗಳು ಸಂಪೂರ್ಣ ಜಲಮಯಗೊಂಡ ಪರಿಣಾಮ ರಾತ್ರಿ ಇಡೀ ಏರಿಯಾ ನಿವಾಸಿಗಳು ಜಾಗರಣೆ ಮಾಡುವಂತಾಯ್ತು. ಮನೆ ಸಾಮಗ್ರಿಗಳನ್ನ ರಕ್ಷಿಸಿಕೊಳ್ಳೋಕೆ ಹೆಣಗಾಡಿದ್ರು. ಮಳೆ ನಿಂತರೂ ಮನೆಯೆಲ್ಲ ಕೆಸರಿನಿಂದ ತುಂಬಿ ಹೋಗಿತ್ತು. ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನ ದಕ್ಷಿಣ ವಲಯ, ಪೂರ್ವ ವಲಯ, ಜೊತೆಗೆ ಯಲಹಂಕ, ಮಹದೇವಪುರ, ಬೊಮ್ಮನಹಳ್ಳಿ ಈ ಭಾಗಗಳಲ್ಲಿ ಅಪಾರ್ಟ್ಮೆಂಟ್ಗಳಿಗೆ, ಮನೆಗಳಿಗೆ ನೀರು ನುಗ್ಗಿದ್ರೆ ಮರ ಬಿದ್ದು ಹಾನಿಗಳಾಗಿವೆ. ಅಮೃತಹಳ್ಳಿಯಲ್ಲಿರುವಂತಹ ಮುನಿಸ್ವಾಮಪ್ಪ ಲೇಔಟ್ನಲ್ಲೂ ಕೂಡ ಮಳೆಗೆ ತುಂಬ ರಸ್ತೆ ಜಲಾವೃತ ಆಗಿತ್ತು. ರಾತ್ರಿ ಸುರಿದಂಥ ಮಳೆ ಏನಿದೆ ಆ ಮಳೆ ಕಂಪ್ಲೀಟಾಗಿ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಅನ್ನುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ರ. ಈಗಾಗಲೇ ಮಳೆ ರಾತ್ರಿ ಮುಂಜಾನೆ ಅಷ್ಟೊತ್ತಿಗೆ ಮಳೆ ನಿಂತಿದೆ. ನಿಂತ ಮೇಲೂ ಕೂಡ ರಸ್ತೆಯಲ್ಲಿ ನೀರು ಹಾಗೆಯೇ ನಿಂತಿರುವಂಥದ್ದು. ಈ ನೀರು ಮಳೆ ಜಾಸ್ತಿ ಆದಾಗ ಅದರ ರಭಸಕ್ಕೆ ಮನೆಗಳಿಗೂ ಕೂಡ ನುಗ್ಗಿದು ಅಲ್ಲಿ ಕೂಡ ಅವಾಂತರಗಳು ಸೃಷ್ಟಿಯಾಗಿತ್ತು. ತನ್ನ ಬಲಭಾಗದಲ್ಲಿ ಶಾಲೆ ಒಂದಿದೆ, ಗಮನಿಸ್ತಾ ಹೋಗ್ತಾ ಇದ್ದೀರಾ. ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಂತರೆ ಶಾಲೆಗೆ ಹೋಗ್ಲಿಕ್ಕೆ ಆಗಲ್ಲ, ಮಕ್ಕಳು ಓಡಾಡುವಂಥ ಪರಿಸ್ಥಿತಿ
ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನುಗ್ಗಿಕೊಂಡು ಮನೆಗಳಿಗೆ ನೀರು ನುಗ್ಗುತ್ತೆ, ಶಾಲೆ ಒಳಗಡೆ ನೀರು ನುಗ್ಗುತ್ತೆ, ಮೋರಿಗಳೆಲ್ಲವೂ ಕೂಡ ಬ್ಲಾಕ್ ಆಗಿದೆ. BBMP ಅವರು ಎಚ್ಚೆತ್ಕೊಂಡು ಈ ನೀರಿನ ಸಮಸ್ಯೆಯನ್ನು, ಮಳೆ ಬಂದಾಗ ಆಗುವಂಥ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಾರತಹಳ್ಳಿಯ ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿತ್ತು. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸಂಪೂರ್ಣ ಜಲಾವೃತಗೊಂಡಿದೆ. ಭಾರೀ ಮಳೆಗೆ ಗೋಡೆ ಕುಸಿದಿದೆ. ಮನೆಯಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೇಸ್ಮೆಂಟ್ನಲ್ಲಿದ್ದ ನೀರು ತೆರವು ಮಾಡಿದ್ದಾರೆ. ಮಳೆಯಿಂದ ಉಕ್ಕಿ ಹರಿದ ರಾಜಕಾಲುವೆ, ರಸ್ತೆ ತುಂಬೆಲ್ಲ ನೀರು, ಸವಾರರು ಹೈರಾಣ. ರಾಜಕಾಲುವೆ ಉಕ್ಕಿ ಹರಿದ ಪರಿಣಾಮ ಕುಂದಲಹಳ್ಳಿ ಗೇಟ್ ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿತ್ತು. 2 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಜಲಮಯವಾಗಿತ್ತು. ಆಫೀಸ್ಗೆ ಹೋಗುವ ಜನ, ಶಾಲೆಗೆ ಹೋಗುವ ಮಕ್ಕಳು ಪರದಾಡುವಂತಾಯ್ತು. ಜಯದೇವ ಅಂಡರ್ ಪಾಸ್ನಲ್ಲಿ ನೀರು, ನಿಂತ ನೀರಲ್ಲೇ ವಾಹನಗಳ ಸಂಚಾರ. ಬೆಂಗಳೂರಿನಲ್ಲಿ ಬೆಳಗಿನ ಜಾವ ಬಿದ್ದ ಮಳೆಗೆ ಜನ ಹೈರಾಣಾಗಿ ಹೋದ್ರು. ಜಯದೇವ ಅಂಡರ್ ಪಾಸ್ನಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡುವಂತಾಯ್ತು. ಮೊಣಕಾಲುದ್ದ ನೀರು ನಿಂತಿತ್ತು. ನಿಂತ ನೀರಲ್ಲೇ ಕೊಸರಾಡಿ ವಾಹನಗಳು ಸಂಚರಿಸಿದ್ವು. 10ಕ್ಕೂ ಹೆಚ್ಚು ಬೈಕ್ಗಳು ಕೆಟ್ಟು ನಿಂತೋದ್ವು. ಜಯದೇವ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಕೆಲಸಕ್ಕೆ ಹೊರಟವರು, ಶಾಲೆಗೆ ಹೊರಟ ಮಕ್ಕಳು ಸಮಸ್ಯೆ ಎದುರಿಸಿದ್ರು. ದೊಡ್ಡ ಮಟ್ಟದಲ್ಲಿ ನೀರು ತುಂಬಿದ್ರೂ ಚಿಕ್ಕ ಜನರೇಟರ್ ತಂದು BBMP ಸಿಬ್ಬಂದಿ ನೀರು ಹೊರಹಾಕಲು ಹರಸಾಹಸ ಪಟ್ರು. ತಡರಾತ್ರಿ ಸುರಿದ ಮಳೆ ಎಫೆಕ್ಟ್ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಗಮನಿಸ್ತಾ ಇದ್ರಿ, ಸದ್ಯ ನಾನು ಜಯದೇವ ಆಸ್ಪತ್ರೆ ಅಂಡರ್ ಪಾಸ್ ಏನಿದೆ, ಅಂಡರ್ ಪಾಸ್ನ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ಆಗಿ ನೀರು ತುಂಬೋಗಿದೆ. ನೀರು ತುಂಬಿರುವಂತ ಪರಿಣಾಮವಾಗಿ ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಬನ್ನೇರುಘಟ್ಟ ಮುಖ್ಯ ರಸ್ತೆ ಕಳೆದ 2-3 ಗಂಟೆಯಿಂದಲೂ ಕೂಡ ದೊಡ್ಡ ಮಟ್ಟದ ಟ್ರಾಫಿಕ್ ಅನ್ನು ಈ ಭಾಗದ ಜನ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಪೀಕ್ ಅವರ್ಸ್ ಇದೆ. ಸೋಮವಾರ ವಾರದ ಆರಂಭದ ದಿನ ಕೆಲಸಕ್ಕೆ ಹೋಗುವಂತವರು, ಮನೆಯಿಂದ ಹೊರಟಂತವರು ಈ ಟ್ರಾಫಿಕ್ ನಲ್ಲಿ ಸಿಲುಕಿಕೊಂಡು ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ನೀರಿನ ಪ್ರಮಾಣ ಗಮನಿಸ್ತಾ ಇರಬಹುದು. ಯಾಕಂದ್ರೆ ಇಲ್ಲಿದ್ದಂತ ಅಕ್ಕಪಕ್ಕದ ಅಂಡರ್ ಪಾಸ್ ನಲ್ಲಿ ಇದ್ದಂತ 2 ಡ್ರೈನೇಜ್ಗಳೇನಿದ್ವು ಅವುಗಳ ಬ್ಲಾಕೇಜ್ ಅನ್ನು ತೆಗೆದೇ ಇರುವಂತ ಕಾರಣಕ್ಕಾಗಿ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದಂತ ಕಾರಣಕ್ಕಾಗಿ ಸದ್ಯ ಜನ ಪರದಾಟವನ್ನ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಅದರಲ್ಲೂ ವಾಹನ ಬೈಕ್ ಸವಾರರು ಏನಿದ್ದಾರೆ, ದ್ವಿಚಕ್ರ ಸವಾರರು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಕೆಟ್ಟು ನಿಂತು ಮಧ್ಯಭಾಗದಲ್ಲೇ ಸಿಲುಕಿ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾನೆ ಇದೆ. ಸರಿಸುಮಾರು 30ಕ್ಕೂ ಹೆಚ್ಚು ವಾಹನಗಳು ಪರದಾಡ್ತಾ ಇದೆ. ಶಾಲಾ ಮಕ್ಕಳು ಶಾಲೆಗೆ ಹೋಗ್ಬೇಕಿದ್ದಂಥವ್ರು ವ್ಯವಸ್ಥೆಗಳು ಇಲ್ಲದೆ ಇರುವಂತ ಕಾರಣಕ್ಕಾಗಿ ನೀರಿನ ಮಧ್ಯೆ ನಡುಭಾಗದಲ್ಲಿ ನಡೆದುಕೊಂಡು ಬರುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಅವರು ಎದುರಿಸಿದಂತಹ ಸಮಸ್ಯೆ, ಬೆಳಗ್ಗೆಯಿಂದ ಅವರು ಅನುಭವಿಸಿದಂತ ನೋವನ್ನ ಇವತ್ತು ಆಕ್ರೋಶದ ಮುಖಾಂತರವಾಗಿ ಹೊರಹಾಕ್ತಾ ಇದ್ದಾರೆ. ಬೊಮ್ಮನಹಳ್ಳಿಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ರಸ್ತೆ ಜಲಮಯವಾಗಿತ್ತು. ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡಿದ್ರು. ವಾಹನ ಸವಾರರಿಗೆ ಬದಲಿ ಮಾರ್ಗದ ವ್ಯವಸ್ಥೆ ಮಾಡಲಾಯಿತು. ಸಿಲ್ಕ್ ಬೋರ್ಡ್ ಸಿಗ್ನಲ್ ಬಳಿ ರಸ್ತೆ ತುಂಬಾ ಮಳೆ ನೀರು ತುಂಬಿದ ಕಾರಣ ರಾಜಕಾಲುವೆಗೆ 1 ಕಾರು, ಮ್ಯಾನ್ ಹೋಲ್ಗೆ ಮತ್ತೊಂದು ಕಾರ್ ಬಿದ್ದ ಘಟನೆ ನಡೆದಿದೆ. ಸ್ಥಳೀಯರು 2 ಕಾರುಗಳಲ್ಲಿದ್ದ ಇಬ್ಬರನ್ನ ರಕ್ಷಿಸಿದ್ದಾರೆ. ಇನ್ನು ಇದೇ ಸಿಲ್ಕ್ ಬೋರ್ಡ್ ಬಳಿ ಮೀನುಗಳು ರಸ್ತೆ ಮೇಲೆ ಬಂದಿದ್ವು. ಮೀನುಗಳನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಹಿಡಿಯೋಕೆ ಜನ ಮುಂದಾದ್ರು. ಹೆಬ್ಬಾಳ ಫ್ಲೈಓವರ್, ನಾಗವಾರ ರಸ್ತೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿತ್ತು. ರಸ್ತೆಯಲ್ಲಿ ನಿಂತ ಮಳೆ ನೀರಲ್ಲೇ ವಾಹನಗಳು ಸಂಚರಿಸಿದ್ವು. ವರ್ತೂರು ಪಣತೂರು ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿತ್ತು. ಇತ್ತ ಭಾರೀ ಮಳೆಗೆ ಹೆಣ್ಣೂರು ರಸ್ತೆ ಕೂಡ ಜಲಾವೃತಗೊಂಡಿತ್ತು. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣ ಮುಂಭಾಗದ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿತ್ತು. 2 ಅಡಿಯಷ್ಟು ನೀರು ರಸ್ತೆಯಲ್ಲೇ ನಿಂತಿತ್ತು. ವಾಹನ ಸವಾರರು ಭಯದಲ್ಲಿಯೇ ಸಂಚಾರ ಮಾಡಿದ್ರು. ಇತ್ತ KR ಮಾರ್ಕೆಟ್ನ ರಸ್ತೆಗಳು ಕೆಸರುಮಯವಾಗಿ ವ್ಯಾಪಾರ ವಹಿವಾಟಿಗೆ ತೊಂದರೆ ಆಯಿತು. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಸುರಿದ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು, ಬಹುತೇಕ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನೀಗ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿರುವಂಥದ್ದು. ಮೆಟ್ರೋ ಸ್ಟೇಷನ್ ಮುಂಭಾಗ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೀವು ನೋಡ್ತಾ ಹೋಗಿ. ಎಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಅಂದರೆ ಏನು ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿರುವಂಥದ್ದು. ವಾಹನ ಸವಾರರು ಕೂಡ ಅದರಲ್ಲೇ ಪರದಾಡಿಕೊಂಡು ವಾಹನ ಚಾಲನೆ ಮಾಡ್ತಾ ಇರುವಂಥ ದೃಶ್ಯಗಳು ನಿಮಗೆ ಕಾಣ್ತಾ ಇದೆ. ಸುಮಾರು 3 ಅಡಿಯಷ್ಟು ನೀರು ರಸ್ತೆ ತುಂಬೆಲ್ಲ ತುಂಬಿಕೊಂಡಿರುವಂಥದ್ದು. ಇನ್ನು ನನ್ನ ಬಲಭಾಗಕ್ಕೂ ನೋಡೋದಾದರೆ 2 ವಾಹನಗಳು ರಸ್ತೆ ಅಂದರೆ ಮಳೆ ನೀರಲ್ಲೇ ಕೆಟ್ಟು ನಿಂತಿರುವಂಥ ಪರಿಸ್ಥಿತಿ ಕೂಡ ಕಾಣ್ತಾ ಇರುವಂಥದ್ದು. ಚಿಕ್ಕಪೇಟೆ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಏನು ಎಲ್ಲ ನೀರು ಕೂಡ ಇದೇ ರಸ್ತೆಗೆ ಬಂದು ಈ ಜಾಗದಲ್ಲಿ ನಿಲ್ಲುವಂಥದ್ದು. ಬೆಳಗ್ಗೆ 4 ಗಂಟೆಯಿಂದ ಕೂಡ ಏನು ಮಳೆ ಸುರಿತಿತ್ತು, 6 ಗಂಟೆ ತನಕ ಮಳೆ ಆಯಿತು. ಅದು ಪರಿಣಾಮವಾಗಿ ಇಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ. ಅದು ದೃಶ್ಯಗಳಲ್ಲಿ ನೋಡಿ, ಒಂದು ಟಾಟಾ ಏಸ್ ವಾಹನ ಬರ್ತಾ ಇದೆ, ಎಷ್ಟರ ಮಟ್ಟಿಗೆ ನೀರಲ್ಲಿ ಬರ್ತಾ ಇದೆ ಅನ್ನೋದನ್ನು, ಮತ್ತು ಸಾಕಷ್ಟು ಅಲ್ಲೊಂದು ಓಮಿನಿ ವಾಹನ ಕೂಡ ಅದು ಕೆಟ್ಟು ನಿಂತಿರುವಂಥದ್ದು. ನಮಗೆ ಯಾವುದೇ ರೀತಿಯ ಸವಲತ್ತುಗಳು ಬೇಡ, ಪರಿಣಾಮವಾಗಿ ನಮಗೆ ರಸ್ತೆ ಸರಿಯಾಗಿ ರಸ್ತೆ ಕೊಟ್ಟರೆ ಸಾಕು ಅಂತ ತಮ್ಮ ಮಾತುಗಳನ್ನು ಹೇಳುವಂಥದ್ದು.
ರಾಜಧಾನಿಯಲ್ಲಿ ಸುರಿದ ಧಾರಾಕಾರ ಮಳೆ ಬಗ್ಗೆ ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಳೆ ಬೀಳಬೇಕು, ನಗರದಲ್ಲಿ ಇನ್ನೂ ಕೆರೆಗಳು ತುಂಬಿಲ್ಲ, ಅಪಾರ್ಟ್ಮೆಂಟ್ನಲ್ಲಿ ನೀರು ನುಗ್ಗಿದ್ರೆ ಸರಿ ಮಾಡೋಣ ಅಂದ್ರು. ಇನ್ನು ಮಳೆ ಬಂದಷ್ಟು ನೀರು ಬೆಂಗಳೂರಲ್ಲಿರುವಂಥ ಕೆರೆಗಳು ಯಾವುದು ಕೂಡ ತುಂಬಿಲ್ಲ. ಮಳೆ ಬರಬೇಕು. ಅಪಾರ್ಟ್ಮೆಂಟ್ ನೀರು ನುಗ್ಗಿತ್ತು ಅಂದರೆ ಅದನ್ನೆಲ್ಲ ಸರಿ ಮಾಡೋಣ. ಅಂತರ್ಜಲ ಹೆಚ್ಚಬೇಕು, ಅದು ನನ್ನ ಇದು. ಈಗ ನಮ್ಮ ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ತುಮಕೂರು, ಕುಣಗಲ್ಲು, ಈ ಸುತ್ತಮುತ್ತಲು ಕೋಲಾರ ಇದೆಲ್ಲ ನೀರೇನು ಮಳೆ ಬಂದಿಲ್ಲ. ಇಲ್ಲಿ ಅಂತರ್ಜಲ ಹೆಚ್ಚಬೇಕಾಗಿದೆ, ಅದಕ್ಕೆ ಮಳೆ ಬರಬೇಕು. ಇನ್ನು ಮಳೆ ಸಾಲದು. ಒಟ್ಟಿನಲ್ಲಿ ಮಧ್ಯರಾತ್ರಿ ಸುರಿದ ಜಲಾರ್ಭಟಕ್ಕೆ ಸಿಟಿ ಜನ ಸಮಸ್ಯೆಗೆ ಸಿಲುಕಿದ್ರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.